ಮನೇಲಿ ಫ್ಯಾಕ್ಟ್ರಿಲಿ 2 ಕಡೆ ಪೂಜೆ ಆದ ನಂತರ ಇವಾಗ ವಿದ್ಯಾಚೌಡೇಶ್ವರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಸೀರೆ ಉಟ್ಕೊಂಡು. ಮೊನ್ನೆ ಯೆಲ್ಲೋ ಕಲರ್ ಹಾಕೊಂಡಿದ್ದಾಗ ಲಿಂಕ್ ಕೊಡಿಸಿಸ್ ಅಂತ ಕೇಳಿದ್ರಿ. ಡ್ರೆಸ್ ಹಾಕೊಂಡಿದ್ದಾಗ ಆ ಡ್ರೆಸ್ ಲಿಂಕ್ ಕೇಳಿದ್ರಿ. ಆದ್ರೆ ನಾನು ಎರಡನ್ನೂ ಕೂಡ ನಾನು ಆನ್‌ಲೈನ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ. ಈ ಕಂಪ್ನಿದು ನಾನು ಒಂದು 20 ಸೀರೆ ನನ್ನ ಹತ್ರ ಇರ್ಬೋದು ಅಂತ ಹೇಳ್ತೀನಿ. ಸಖತ್ತಾಗಿರುತ್ತೆ ಇದಂತೂ. ಹರಿಬರಿನಲ್ಲೂ ಕೂಡ ನಾವು ಇದನ್ನ ಉಟ್ಕೊಂಡು ಹೋಗ್ಬೋದು ಆರಾಮಾಗಿ. ಮೇಂಟೈನ್ ಕೂಡ ಏನ್ ಅಷ್ಟೊಂದು ಹೆವಿ ಅನ್ಸಲ್ಲ ನಮ್ಗೆ. ಹಂಗಾಗಿ ಇದೇ ಕಂಪ್ನಿದು ನನ್ನ ಹತ್ರ ಒಂದು 20 ಸೀರೆ ಇದೆ. ಇದು ಯಾವ ಕಂಪ್ನಿ ಅಂದ್ರೆ ರಾಜ್‌ಗುರು ಕಂಪ್ನಿ. ಹಂಗಾಗಿ ನೀವ್ ಎಲ್ಲೇ ಕೇಳಿದ್ರು ಕೂಡ ಇದು ಸೀರೆ ಅವೈಲೇಬಲ್ ಇರುತ್ತೆ. ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಬೇಕಾದ್ರೆ ನಾನು ಎಲ್ಲಿ ತಗೋತೀನಿ ಅವ್ರ ನಂಬರ್ನೇ ಬೇಕಾದ್ರೆ ನಿಮ್ಗೆ ಹೋಗಿ ಇಸ್ಕೊಂಡ್ ಬಂದು ಕೊಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ. ತುಂಬಾನೇ ಚೆನ್ನಾಗಿರುತ್ತೆ. ಹಂಗಾಗಿ ನನ್ಗೆ ಇಷ್ಟ ಅಂತ ಅನ್ಬಿಟ್ಟು ನಾನು ಓದೋದಾಗೆಲ್ಲ ಇದೇ ಕಂಪ್ನಿದನ್ನ ತಗೊಂಡಿದ್ದೀನಿ. ವಿದ್ಯಾ ಚೌಡೇಶ್ವರಿಗೆ ಹೋಗ್ಬೇಕಾದ್ರೆ ನನಗೆ ಇಷ್ಟ ಅಂತ ಅನ್ಬಿಟ್ಟು ಕಬ್ಬಿನ ಜ್ಯೂಸ್ನ ಕೊಡ್ಸಿದ್ರು ಮನೆಯವರು. ಮನೆಯವ್ರಿಗೆ ತುಂಬಾನೇ ಹೊಟ್ಟೆ ಹಸಿವಾಗ್ತಾ ಇತ್ತು. ಆದ್ರೆ ಒಂದು ಹೋಟ್ಲಿಲ್ಲ. ನಾವು ಮಾಗಡಿ ಸೈಡ್ ಹೋಗಿದ್ರಿಂದ ಒಂದು ಹೋಟ್ಲೇ ಇಲ್ಲ ಅಲ್ಲಿ. ಜ್ಯೂಸ್ ಕೊಡ್ಸ್ಬಿಟ್ಟು ಊಟ ಕೊಡ್ಸಿದ್ರೆ ಯಾರಿಗ್ ತಿನ್ನಕ್ಕಾಗುತ್ತೆ? ನನ್ಗಂತೂ ಒಂದೇ ಒಂದ್ ಪೂರಿ ಹೋಯ್ತು ಅಷ್ಟೇನೆ. ತಿನ್ನೋದಕ್ಕಾಗ್ಲಿಲ್ಲ. ಥ್ಯಾಂಕ್ ಯು.